ಹಾಯ್, ಇಟ್ಸ್ ರಜನಿ ಹಿಯರ್. ವೆಲ್ಕಮ್ ಟು ರಾಜ್ ಕುಕ್ ಹೌಸ್. ಈ ವಿಡಿಯೋನಲ್ಲಿ ಬಟಾಣಿ ಪರಾಟ ಮಾಡ್ತಾ ಇದ್ದೀನಿ. ಇದು ತುಂಬ ರುಚಿಯಾಗಿರುತ್ತೆ, ಸಾಫ್ಟಾಗಿ ಹೋಳಿಗೆ ಥರ ಬರುತ್ತೆ. ಈಗ ಮಿಕ್ಸಿ ಜಾರ್ಗೆ ಹಸಿ ಮೆಣಸಿನ್ಕಾಯಿ 8-10, ಶುಂಠಿ ಬಂದ್ಬಿಟ್ಟು 1 ಇಂಚ್ ಆಗುವಷ್ಟು, ಬೆಳ್ಳುಳ್ಳಿ 10 ಎಸಳು ಹಾಕಿ ರುಬ್ಕೋಬೇಕು. ನೀರು ಹಾಕಬಾರ್ದು, ಇದಕ್ಕೆ ನೀರು ಹಾಕ್ದೇನೆ ರುಬ್ಕೊಳ್ಳೋಂಥದ್ದು. ನಂತರ 1 kg ಹಸಿ ಬಟಾಣಿ ತಗೊಂಡಿದ್ದೀನಿ. ಅದನ್ನ ಬೇಯಿಸಿಟ್ಕೋಬೇಕು ಮೊದಲೇನೆ. ನೋಡಿ, ಇಷ್ಟು ಬೆಂದ್ರೆ ಸಾಕು. ಬೆಂದಿರೋ ಬಟಾಣಿನ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿ. ತುಂಬ ಪೇಸ್ಟ್ ಅಂದರೆ ತುಂಬ ನುಣ್ಣಗಾಗಬಾರ್ದು ಅದು. ಇಲ್ಲ ಅಂದರೆ ಮ್ಯಾಶರಲ್ಲಿ ಮಾಡಿಕೊಂಡ್ರೂ ಆಗುತ್ತೆ. ನಾನು ಮ್ಯಾಶರಲ್ಲಿ ಮಾಡಿಕೊಂಡೆ. ಒಂದು ಸ್ವಲ್ಪ ಮಿಕ್ಸಿಯಲ್ಲೂ ಮಾಡಿದ್ದೀನಿ, ಒಂದು ಸ್ವಲ್ಪ ಮ್ಯಾಶರಲ್ಲೂ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿಗೆ ಎಣ್ಣೆ 5-6 ಸ್ಪೂನ್ ಆಗೋಷ್ಟು ಹಾಕ್ಬಿಟ್ಟು, ಅದು ಬಿಸಿ ಆದ್ರ ಮೇಲೆ ಅದಕ್ಕೆ ಸಣ್ಣಗೆ ಹಚ್ಚಿರೋ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಬಾಡಿದ ತಕ್ಷಣ ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯ್ದು ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಹಸಿ ವಾಸನೆ ಹೋದ್ಮೇಲೆ ಅದಕ್ಕೆ ಜೀರಿಗೆ ಪುಡಿ 1 ಸ್ಪೂನು, ಧನಿಯಾ ಪುಡಿ 1.5 ಸ್ಪೂನು, ಗರಂ ಮಸಾಲ 1 ಸ್ಪೂನು, ಆಮ್ಚೂರ್ ಪೌಡರ್ 2 ಸ್ಪೂನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಮ್ಯಾಶ್ ಮಾಡ್ಕೊಂಡಿರೋ ಬಟಾಣಿ ಇದೆಯಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದ್ರ ಮೇಲೆ ಸ್ವಲ್ಪ ಪರಿಮಳ ಬರುತ್ತೆ. ನಂತರ ಅದಕ್ಕೆ ಕಡಲೆ ಹಿಟ್ಟು 5-6 ಸ್ಪೂನ್ ಆಗುವಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಕಡೆ ಕಡಲೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ನನಗೆ 2-3 ನಿಮಿಷ ಬೇಕಾಯಿತು ಅದು ಮಿಕ್ಸ್ ಆಗಲಿಕ್ಕೆ. ಆದ್ರ ಮೇಲೆ ಅದನ್ನು ತೆಗೆದ್ಬಿಟ್ಟು ಪಾತ್ರೆಗೆ ಹಾಕ್ಕೋಬೇಕು. ತಣ್ಣಗಾಗ್ಲಿಕ್ಕೆ ಬಿಡ್ಬೇಕು ಅದನ್ನು. ಅದು ತಣ್ಣಗಾದ್ರ ಮೇಲೆ ಅದಕ್ಕೆ 200 ಗ್ರಾಮ್ ಆಗುವಷ್ಟು ಪನ್ನೀರ್ನ ತುರಿದ್ಬಿಟ್ಟು ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು ಪಕ್ಕದಲ್ಲಿ. ಮಕ್ಕಳಿಗಂತಲ್ಲ, ದೊಡ್ಡವರಿಗೂ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಇದು. ಒಂದ್ಸತಿ ಮಾಡಿ ನೋಡಿ. ಮಿಕ್ಸ್ ಆದ್ರ ಮೇಲೆ ಈ ಥರ ಉಂಡೆಗಳನ್ನು ಮಾಡಿ ಇಟ್ಕೋಬೇಕು. ಇದು ಪರಾಟ ಫಿಲ್ಲಿಂಗು. ನಂತರ ನಾರ್ಮಲ್ ಚಪಾತಿ ಹಿಟ್ಟನ್ನು ಹೇಗೆ ಕಲಿಸ್ಕೊತೀವಲ್ಲ ಅದೇ ಥರ ಕಲಿಸ್ಕೊಂಡ್ರೆ ಆಯಿತು. ಮಾಮೂಲು ಸಾಲ್ಟ್ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಕಲಸಿಟ್ಕೊಂಡಿದ್ದೀನಿ. 1 ಅವರ್ ಮುಂಚೆನೇ ಕಲಿಸ್ಕೊಂಡಿದ್ದೀನಿ ನಾನು. ಈಗ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಚಪಾತಿ ಹಿಟ್ಟಿನಿಂದ ಉಂಡೆಗಳನ್ನು ರೆಡಿ ಮಾಡ್ಕೋಬೇಕು. ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ. ನಂತರ ಒಂದೊಂದೇ ಉಂಡೆಗಳನ್ನು ತಗೊಂಡು ಹಿಟ್ಟನಲ್ಲಿ ಅದ್ದಿಡ್ಕೊಂಡು ಲಟ್ಸ್ಕೊಂಡು ಬಟಾಣಿ ಮಸಾಲೆದು ಉಂಡೆಗಳನ್ನು ಇಟ್ಬಿಟ್ಟು ಮುಚ್ಚಿ ಮೇಲೆ ಎಕ್ಸ್ಟ್ರಾ ಆಗಿರುತ್ತಲ್ಲ ಹಿಟ್ಟನ್ನು ಅದನ್ನ ತೆಗೆದ್ಬಿಟ್ಟು ಮತ್ತೆ ಪುನಃ ಲಟ್ಸ್ಕೊಳ್ಳೋದು. ನೀಟಾಗಿ ಬರುತ್ತೆ ಲಟ್ಸೋಕ್ಕೆ. ಇಷ್ಟು ದಪ್ಪ ಇರಬೇಕು ನೋಡಿ ಇದು. ನಂತರ ಕಾದಿರೋ ಹಂಚಿಗೆ ಹಾಕ್ಬಿಟ್ಟು 2 ಕಡೆ ಚೆನ್ನಾಗಿ ಕಾಯಿಸ್ಕೋಬೇಕು. ಕಾಯಿಸಿದ್ರೆ ಪರೋಟ ರೆಡಿ. ಇದಕ್ಕೆ ಮೊಸರಿಗೆ ಜೀರಿಗೆ ಪುಡಿ, ಉಪ್ಪು ಅಷ್ಟೇ ಸಾಕು. ಉಪ್ಪಿನಕಾಯಿ ಇದ್ರೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಲಿಂಬೆಕಾಯಿ ಉಪ್ಪಿನಕಾಯಿ ಹಾಕ್ಬಿಟ್ಟು ಪರೋಟನ ಸರ್ವ್ ಮಾಡಿದ್ರೆ ಆಯಿತು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.